ಕಳಪೆ ಬಿತ್ತನೆ ಬೀಜಗಳ ಹಾವಳಿಯಲ್ಲೂ ಗುಣಮಟ್ಟದ ಸೌತೆ ಬೀಜವನ್ನು ವಿತರಣೆ ಮಾಡುವಂತಹ ಲಕ್ಷ್ಮೀ ಇನ್ಪುಟ್ಸ್ ಅವರವರು ರಾಧೆ ಎಂಬ ತಳಿ ಉತ್ತಮವಾಗಿ ರೈತರಿಗೆ ಅನುಕೂಲವಾಗ್ತಾ ಇದೆ. ಈ ಹಿಂದೆ ಯಾವ ಬೇರೆ ಎಲ್ಲ ತಳಿಗಳು ಹಾಕ್ಕೊಂಡು ಕೈ ಸುಟ್ಕೊತಾ ಇದ್ವಿ. ಆದರೆ ಈ ಲಕ್ಷ್ಮೀ ಇನ್ಪುಟ್ಸ್ ಕಂಪನಿ ಹೈಬ್ರಿಡ್ LHC ರಾಧೆ ಎಂಬ ಕಂಪನಿಯದು ಹಾಕ್ಕೊಂಡಾಗ ಒಳ್ಳೆ ಬೆಳೆನೂ ಬರ್ತಾ ಇದೆ, ಒಳ್ಳೆ ಫಸಲು ಬರ್ತಾ ಇದೆ, ಮಾರುಕಟ್ಟೆಯಲ್ಲಿ ಒಳ್ಳೆ ಒಂದು ಬೆಲೆನೂ ಸಿಗ್ತಾ ಇದೆ. ನಾವು ಕರ್ನಾಟಕದ ಎಲ್ಲ ಭಾಗದ ರೈತರೆಲ್ಲ ಒಂದು ಮನವಿ ಮಾಡ್ಕೊತಾ ಇದ್ದೀವಿ. ನಾವು ಕಷ್ಟಪಡ್ತೀವಿ, ಭೂಮಿ ತಾಯಿ ಮೇಲೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ತೀವಿ. ಬಂಡವಾಳ ಹಾಕಿ ಬೆಳೆದಂಥ ಬೆಳೆಗಳು ನಮಗೆ ಕೈಗೆ ಸಿಗಬೇಕಾದ್ರೆ ಆ ಒಂದು ಕಂಪನಿಯವರು ಉತ್ಪಾದನೆ ಮಾಡುವ ಬಿತ್ತನೆ ಬೀಜಗಳ ಗುಣಮಟ್ಟ ಇರಬೇಕು. ಆ ಗುಣಮಟ್ಟ ಇಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ರೈತನ ಪರಿಶ್ರಮಕ್ಕೆ ತಕ್ಕ, ಬೆವರಿಗೆ ಹನಿಗೆ ತಕ್ಕ ಪರಿಶ್ರಮ ಯಾವುದೂ ಸಿಗ್ತಾ ಇಲ್ಲ. ನಾನು ಯಾಕಂದರೆ ರೈತ ಪರವಾಗಿ 25 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಆ ಹೋರಾಟದಲ್ಲಿ ಪ್ರಮುಖವಾಗಿ ಕಳಪೆ ಬಿತ್ತನೆ ಬೀಜ, ರಸಗೊಬ್ಬರ, ಕೀಟನಾಶಕಗಳ ವಿರುದ್ಧನೂ ಮಾಡ್ತಾಯಿದ್ದೀನಿ. ನಾವು ಸುಮಾರು ಅಂದರೆ 10 ವರ್ಷದಿಂದ ಈ ಒಂದು ಸೌತೆ ಬೀಜ ಬೆಳೀತಾ ಇದ್ವಿ. ಬೇರೆ ಕಂಪ್ನಿಗಳು ಬೆಳೀತಾ ಇದ್ವಿ. ಆದರೆ ನಷ್ಟ ಆಗ್ತಾಯಿತ್ತು. ಯಾವ ರೀತಿ ಆಗ್ತಾಯಿದೆ ಅಂತ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟರ ಮಟ್ಟಿಗೆ ನಷ್ಟ ಆಗ್ತಾಯಿತ್ತು. ಆದರೆ ಇವತ್ತು ಲಕ್ಷ್ಮೀ ಇನ್ಪುಟ್ಸ್ ಅವರ ರಾಧೆ ಎಂಬ ಸೌತೆ ಬೀಜನ ಉಳಿದ ನಂತರ ಇವತ್ತಿದು 6ನೇ ಕ್ರಾಪು 7ನೇ ಕ್ರಾಪು ಹೋಗ್ತಾ ಇದೆ. ಒಂದು ಸರಿಗೆ ಒಂದು 150-200 ಮೂಟೆ ಹೋಗ್ತಾಯಿದೆ. ಮಾರುಕಟ್ಟೆಯಲ್ಲೂ ಟಾಪ್ 1 ಲೆವೆಲಲ್ಲೂ ಟಾಪ್ 1 ಇದರಲ್ಲಿ ಹೋಗ್ತಾ ಇದೆ. ರೈತರು ಈ ಒಂದು ಲಕ್ಷ್ಮೀ ಇನ್ಪುಟ್ ಅವರ ರಾಧೆಯ ಒಂದು ತಳಿ ಸೌತೆ ಬೀಜವನ್ನು ಉಪಯೋಗಿಸುವ ಮುಖಾಂತರ ಆರ್ಥಿಕವಾಗಿ ಸದೃಢವಾಗಿ, ಆದರೆ ನಾವು ಲಕ್ಷ್ಮೀ ಇನ್ಪುಟ್ ಕಂಪ್ನಿಯವ್ರಿಗೂ ಒಂದೇ ಹೇಳೋದು, ನೀವು ಸಹ ರೈತರ ತೋಟಗಳಿಗೆ ಹೋಗಬೇಕು, ಅಲ್ಲಿ ರೈತರು ಯಾವ ರೀತಿ ಗೊಬ್ಬರ ಕೊಡಬೇಕು, ಏನು ಕೊಡಬೇಕು ಅಂತೇಳಿ ಅದನ್ನು ನೋಡಬೇಕು. ನಾವಂತೂ ಈ ಒಂದು ರೈತಪರ ಹೋರಾಟಗಾರನಾಗಿ, ಸ್ವತಃ ರೈತನಾಗಿ ಈ ಲಕ್ಷ್ಮೀ ಇನ್ಪುಟ್ಸ್ ಅವರ ಈ ಒಂದು ರಾಧೆ ಎಂಬ ತಳಿಯ ಸೌತೆ ಬೀಜವನ್ನು ನಿರಂತರವಾಗಿ ನಾವು ಉಳ್ತಾ ಇದ್ವಿ. ಮಾರುಕಟ್ಟೆ ಒಳ್ಳೆ ಬೆಳೆಯೋದನ್ನು ಬೆಲೆನೂ ಬರ್ತಾ ಇದೆ. ಎಲ್ಲರೂ ರೈತರು ಉಪಯೋಗಿಸ್ರಿ ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾರೆ.